ನಮ್ಮ ಶಿವಮೊಗ್ಗ ಬೀದಿ ಬದಿ ವ್ಯಾಪಾರಿಗಳಿಗೆ ಎಲ್ಲ ರಸ್ತೆ ಬದಿಯಲ್ಲಿ ತುಂಬ ತೊಂದರೆ ಆಗ್ತಾಯಿದೆ ಅಂತೇಳಿ ನಮ್ಮ ಮಹಾನಗರ ಪಾಲಿಕೆಯಿಂದ ಟ್ರಾಫಿಕ್ಕು ಪೊಲೀಸು ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ ಅಂತೇಳಿ ಎಲ್ಲರೂ ಅಂಗಡಿಗಳು ಎದ್ದೇಳ್ರಿ ಅಂತೇಳಿ ವ್ಯಾಪಾರಸ್ಥರಿಗೆಲ್ಲ ತೊಂದರೆ ಕೊಡ್ತಾಯಿದ್ದಾರೆ ಅಧಿಕಾರಿಗಳು. ಹಾಗಾಗಿ ನಾವು ನಮ್ಮ ಡಿ ಸಿ ಸಾಹೇಬರು ಹೊಸ್ದಾಗಿ ಬಂದಿದ್ದಾರೆ, ಅವರಿಗೆ ಮನವಿ ಕೊಟ್ಟಿದ್ವಿ. ಪೊನ್ನೂರಾಜರು ಏನು ವೆಡ್ಡಿಂಗ್ ಝೋನು ನಾನ್ ವೆಡ್ಡಿಂಗ್ ಝೋನ್ ಮಾಡಿದ್ರು ಆ ಮಟ್ಟಕ್ಕೆ ಮಾಡಿಕೊಡಿ ಅಂತೇಳಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗೋದು ಬೇಡ. ಕನ್ಸನ್ಸ್ ರಸ್ತೆಗಳಿದೆ, ಹಲವಾರು ಕಡೆ 14-15 ಕಡೆ ವೆಡ್ಡಿಂಗ್ ಝೋನ್ ಮಾಡಿ ಇಟ್ಟಿದ್ದು, ಅರ್ಧ ಕಾಮಗಾರಿ ಮಾಡಿ ಎಲ್ಲ ಪೂರ್ಣ ಮುಗಿದಿಲ್ಲ. ಇವತ್ತು ಮಾಡಿರಿ ಅಂತೇಳಿ ಹಂಗಾಗಿ ನಾವು ಡಿ ಸಿ ಅವ್ರಿಗೂ ಮನವಿ ಕೊಡೋಣ ಅಂತ ನಮ್ಮ ಸಂಘದ ಪರವಾಗಿ ಬಂದಿದ್ದೀವಿ. ಏನಪ್ಪ ಕೆಲಸ ಅಂದರೆ, ಇವತ್ತು ಬಸ್ ಸ್ಟ್ಯಾಂಡು ಖಾಸಗಿ ಬಸ್ ಸ್ಟ್ಯಾಂಡ್ ಹತ್ರ ಹಳೇದು ಫೈರ್ ಆಫೀಸ್ ಇತ್ತು, ಅಲ್ಲಿ ಒಂದು 14-15ರಿಂದ 2014-15 ಕಾಮಗಾರಿ ಆಗಿದೆ. ಇವತ್ತುವರೆಗೂ ಪೆಂಡಿಂಗಲ್ಲಿ ಆಗೇ ಇದೆ. ಅದನ್ನು ಕಾಮಗಾರಿ ಕೊಟ್ಟಿದ್ರೆ ಇವತ್ತು ಓಪನ್ ಮಾಡಿದರೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಎಲ್ಲ ಒಳಗೋಗೋರು, ರಸ್ತೆ ಬದಿಯಲ್ಲಿ ಯಾರೂ ಇರ್ತಿತ್ತಿಲ್ಲ. ಅದೊಂದು ಪೆಂಡಿಂಗ್ ಆಗಿದೆ. ಸೆಕೆಂಡು ಇಲ್ಲಿ ಗೌರವ್ ಹೋಟ್ಲ್ ಹತ್ರ ಅದೊಂದು ಮಾಡಿದ್ದಾರೆ, ಅದು ಹೆಚ್ಚು ಕಮ್ಮಿ ಅದು 6 ಕೋಟಿ ಕೆಲಸ ಮಾಡಿದ್ದಾರೆ. ಅದು ಕಾಮಗಾರಿ ಓಪನ್ ಮಾಡಿದ್ರು, ಉದ್ಘಾಟನೆ ಮಾಡಿದ್ರು, ಹಾಗೇ ನಿಲ್ಲಿಸಿದ್ದಾರೆ. ಅದನ್ನು ಜಾರಿಗೆ ತಂದಿಲ್ಲ. ಬೀದಿ ವ್ಯಾಪಾರಿಗಳಿಗೆ ಯಾರಿಗೂ ಅನುಕೂಲ ಆಗಲಿಲ್ಲ. ಅದನ್ನು ಅವ್ರಿಗೆ ಕೊಟ್ಟರೆ ಬಾಡಿಗೆನೂ ಬರ್ತದೆ, ವ್ಯವಹಾರ ವಹಿವಾಟ ಮಾಡ್ಕೊಂಡು ಅವ್ರಿಗೆ ನಿಗದಿ ಒಂದು ಬಾಡಿಗೆ ಅಂತ ಮಾಡಿದ್ರೆ ಅವರು ಬಾಡಿಗೆ ಕೊಡ್ತಾರೆ. ಸೆಕೆಂಡ್ ಏನಪ್ಪ, ಶಿವಪ್ಪ ಟ್ಯಾಚ್ ಹತ್ರ ಮಾರ್ಕೆಟ್, ಹೂವಿನ ಮಾರ್ಕೆಟ್ ಓಪನ್ ಮಾಡಿದ್ದಾರೆ, ಪಾರ್ಕಿಂಗ್ ಮಾತ್ರ ಬಿಡ್ತಾ ಇದ್ದಾರೆ, ಮಾರ್ಕೆಟ್ ಕೊಡಲಿಲ್ಲ, ರಸ್ತೆ ಬದಿಯಲ್ಲೇ ಇದ್ದಾರೆ. ಅವರಿಗೆ ಗಾಂಧಿ ಬಜಾರ್ ಅವ್ರು ಇರೋರಿಗೆಲ್ಲ ಕೊಟ್ಟರೆ ರಸ್ತೆ ಬದಿ ವಿನಾಯಕ ಟ್ಯಾಕ್ಸು ಮತ್ತು ನಮ್ಮ ಫ್ರೀಡಮ್ ಪಾರ್ಕು, ನಮ್ಮ ಶಿವಾಲಯ ದೇವಸ್ಥಾನದ್ದು, ICIC ಬ್ಯಾಂಕು, ಇಲ್ಲಿ ನಮ್ಮ ಗೋಪಿ ಸರ್ಕಲ್ಲು, ವಿದ್ಯಾನಗರ, ಆಲ್ಕೋಳ, ನಾವು ಹೇಳೋದೇನು ಗೊತ್ತಾ, 14-15 ಕಡೆ ವೆಡ್ಡಿಂಗ್ ಝೋನ್ ಮಾಡಿ ಇಟ್ಟಿದ್ದೀವಿ. ಕುವೆಂಪು ರಂಗಮಂದಿರ ಅದರ ರೋಡಲ್ಲೆಲ್ಲ. ಇವತ್ತು ಅವರಿಗೆಲ್ಲ ಕೊಟ್ಟರೆ ಮೂಲಭೂತ ಸೌಕರ್ಯ, ನಮ್ಮ ಸೊತ್ತು ಬಾಡಿಗೆ ನಾವು ಕಟ್ಟೋದು ಟ್ಯಾಕ್ಸ್ ಹಣದಿಂದ ಖರ್ಚು ವೆಚ್ಚಗಳು ಅರ್ಧಬರ್ಧ ಮಾಡಿ ಹಾಳಾಗಿದೆ. ಸೀಟ್ ಅಳವಡಿಸ್ಕೊಡಿ, ಕರೆಂಟನ್ನು, ಕುಡಿಯೋ ನೀರು, ಶೌಚಾಲಯ ಕೊಡಿ ಅಂತ ಕೇಳಿದ್ವಿ. ಮಾಯಣ್ಣಗೌಡರು ಫಸ್ಟ್ ಒಂದು ಸತಿ ಇದ್ದರು, ಅವ್ರಿಗೆ ಮನವಿ ಕೊಟ್ಟು ಸಾಕಾಯ್ತು. ಈಗ ಮತ್ತೆ ಮೇಡಮ್ ಅವ್ರು ಬಂದರು, ಅವ್ರಿಗೆ ಕೊಟ್ಟು ಈಗ ನನಗೆ ಕೊಡ್ರಿ ಅಂತ ಹೇಳಿದ್ದಾರೆ. ಈಗ ಮತ್ತೆ ಹೋಗ್ತಾ ಇದ್ದೀವಿ, ಡಿ ಸಿ ಸಾಹೇಬ್ರಿಗೆ ಕೊಟ್ಟು ಈಗ ಮಾಯಣ್ಣಗೌಡ್ರಿಗೆ ಹೋಗಿ ಮನವಿ ಕೊಡೋಣ ಅಂತ ಹೊರಟಿದ್ದೀವಿ. ಶಿವಮೊಗ್ಗ ಬೀದಿ ವ್ಯಾಪಾರಿ ಒಕ್ಕೂಟ ಇಡೀ ನಮ್ಮ ಟೀಮು ತಂಡ ಇದೆ. ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾಗಿ ಹಲವಾರು ದಿನ ಹೇಳ್ಕೊಂಬಂದು ಪೇಪರ್ಲು ಮಾಧ್ಯಮದಲ್ಲೆಲ್ಲ. ಈಗ ಆಮೇಲೆ ಇನ್ನೊಂದು ಸಬ್ಜೆಕ್ಟ್ ಏನಪ್ಪ ಅಂದರೆ, ವ್ಯವಹಾರ ಮಾಡಬೇಕು, ಗಾಡಿಗಳ್ನ ತಗೊಂಡು ಹೋಗ್ಬೇಕು, ಯಾರು ಗಾಡಿಗಳ್ನ ರಸ್ತೆಯಲ್ಲಿ ಅಲ್ಲೇ ಬಿಟ್ಟು ಹೋಗಂಗಿಲ್ಲ. ಅದೊಂದು ಯೋಜನೆ ಪೇಪರ್ಗೆಲ್ಲ ಕೊಟ್ಟಿದ್ದೀವಿ. ಈಗ ಅದನ್ನು ತರ್ತಾಯಿದ್ದೀವಿ. ಯಾರ್ಯಾರು ವ್ಯಾಪಾರ ಮಾಡ್ತೀರೋ ಅವ್ರವ್ರು ವಹಿವಾಟು ವ್ಯವಹಾರ ಮಾಡ್ಕೊಂಡು ಗಾಡಿನ ರಾತ್ರಿ ಮನೆಗೆ ತೊಗೊಂಡೋಗ್ಬೇಕು. ಅಲ್ಲೇ ಪಾಳು ಬಿದ್ಕೊಂಡು ಟಾರ್ಪಾಲ್ ಕಟ್ಕೊಂಡು ಶೆಡ್ ಕಟ್ಕೊಂಡು ಇರೋಂಗಿಲ್ಲ. ಅದೊಂದು ಗಮನಕ್ಕೆ ತರ್ತಾಯಿದ್ದೀನಿ. ನಿಮ್ಮ TV ಮುಖಾಂತರ ದಯವಿಟ್ಟು ನಮ್ಮ ಬೀದಿ ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡಿ, ಸುದ್ದಿ ಮಾಡಿ, ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತು.